ಇಲ್ಲಿ ನಿಮಗೆ 11ನೇ ಕಂತಿನ ಹಣ ಬೇಕು, 12ನೇ ಕಂತಿನ ಹಣ ಬೇಕು ಅಂದರೆ ನೀವೆಲ್ಲರೂ ಕೂಡ ಈ ಒಂದು ಅರ್ಜಿನ ಸಲ್ಲಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಯಾರು ಈ ಒಂದು ಅರ್ಜಿನ ಸಲ್ಲಿಸಬೇಕಾಗುತ್ತೆ, ಏನಕ್ಕೆ ಈ ಒಂದು ಅರ್ಜಿ ಸಲ್ಲಿಸೋದು ಮುಖ್ಯವಾಗಿರುತ್ತೆ, ಹಾಗಾದರೆ ಎಲ್ಲಿ ಹೋಗಿ ಸಲ್ಲಿಸಬೇಕು ಎಲ್ಲನೂ ಕೂಡ ಸರ್ಕಾರದಿಂದ ಲೇಟೆಸ್ಟಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಾರೋರಿಗೆ ಏನು ಅಪ್ಡೇಟ್ ಬಂದಿದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. 2,000 ರೂಪಾಯಿ ಬರಬೇಕಂದ್ರೆ ನಿಮಗೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಅರ್ಧ ಇನ್ಫಾರ್ಮೇಷನ್ ತಿಳ್ಕೊತೀರಾ. ಪೂರ್ತಿ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಕರೆಕ್ಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದರೆ ನೀವು ಕೊಡೋ ಒಂದೇ ಒಂದು ಲೈಕು, ಒಂದು ಸಬ್ಸ್ಕ್ರೈಬಿಂದ ನೀವು ಇದೇ ರೀತಿ ಕಂಟಿನ್ಯೂಸ್ ಆಗಿ ಗೃಹಲಕ್ಷ್ಮಿ ಯೋಜನೆಯ ಕರೆಕ್ಟ್ ಇನ್ಫಾರ್ಮೇಷನ್ ಪಡ್ಕೋತಾ ಇರ್ತೀರಾ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ಸಾಕಷ್ಟು ಜನ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗಪ್ಪ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಇವಾಗ ಸರ್ಕಾರದವ್ರು ಏನು ಮಾಡಿದ್ದಾರೆ ಅಂದರೆ ಈ ಒಂದು ಆದೇಶನ ಓಡಿಸಿದ್ದಾರೆ. ಇಲ್ಲಿ ಈ ಒಂದು ಪತ್ರನ ಕೊಟ್ಟರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ 2,000 ರೂಪಾಯಿ ಬರುತ್ತೆ. ಇಲ್ಲ ಅಂದರೆ ನಿಮಗೆ ಯಾವುದೇ ಥರದ ನಾವು ಗೃಹಲಕ್ಷ್ಮಿ ಯೋಜನೆಯ ಹಣದ 2,000 ರೂಪಾಯಿನ ಪ್ರತಿ ತಿಂಗಳು ಇನ್ನು ಮುಂದೆ ಹಾಕಲ್ಲ ಅಂತ ಕ್ಲಿಯರ್ ಕಟ್ಟಾಗಿ ಹೇಳಿದರೆ, ಹಾಗಾದರೆ ನೀವು ಕೂಡ ಈ ಒಂದು ಪತ್ರನ ಕೊಡಬೇಕಾ, ಏನಕ್ಕೆ ಈ ಒಂದು ಪತ್ರನ ಕೊಡಬೇಕು ಅನ್ನೋ ಕಾಮನ್ ಆಗಿ ನಿಮಗೊಂದು ಡೌಟ್ ಬಂದೇ ಬರುತ್ತೆ. ಅದನ್ನ ನಿಮಗೆ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡೋದಾದರೆ, ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೆ 2,000 ರೂಪಾಯಿ ಬರುತ್ತಾ ಬರಲ್ಲ ಅನ್ನೋದನ್ನ ನಿಮಗೆ ನೆನ್ನೆ ಒಂದು ಕ್ಲಾರಿಫಿಕೇಷನ್ನ ಕೊಟ್ಬಿಟ್ಟಿದ್ದೀನಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನೊಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ಅನ್ನೋ ಒಂದು ಅಪ್ಡೇಟ್ನ ನಿಮಗೆ ಲೈವ್ ಡೆಮೋನು ಕೂಡ ತೋರಿಸಿದ್ದೀನಿ ಪ್ರೀವಿಯಸ್ ವಿಡಿಯೋದಲ್ಲಿ. ಅವ್ರು ಹೇಳಿಕೆ ಕೊಟ್ಟಿರೋದೇ ಏನಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಖಂಡಿತವಾಗ್ಲೂ ಕೂಡ ಬರುತ್ತೆ ಅನ್ನೋ ಒಂದು ಭರವಸೆನೇ ಕೊಟ್ಟಿದ್ದಾರೆ. ಅದರಿಂದ ನಿಮಗೆ ಏನಾಗುತ್ತೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಈ ತಿಂಗಳು ಬರಲ್ಲ. ಯಾಕೆಂದರೆ ಅವ್ರು 8ರಿಂದ 10 ದಿನ ಬರಲ್ಲ ಅಂತಲೇ ಹೇಳಿರೋದು, ಅದಾದಮೇಲೆ ಬರುತ್ತೆ ಅಂತ ಹೇಳಿದರೆ. ಅದರಿಂದ ನೀವೇನು ಮಾಡ್ತೀರಾ ಅಂದರೆ ಮುಂದಿನ ತಿಂಗಳು ಒಂದು ಮೊದಲನೇ ವಾರ ಅಥವಾ 2ನೇ ವಾರ ಆದಮೇಲೆ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣನ ಪಡ್ಕೋತೀರ. ಮತ್ತೆ ಇಲ್ಲಿ ಏನಾಗಿದೆ ಅಂದರೆ ಇಲ್ಲಿ ಕೆಲವು ಮಿನಿಸ್ಟರ್ಗಳು ಮೀಡಿಯಾಗೆ ಯಾವ ರೀತಿ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ ಅಂದರೆ, ಸರ್ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ 2,000 ರೂಪಾಯಿ ಬಂದಿಲ್ವಂತಲ್ಲ, ಮಹಿಳೆಯರೆಲ್ಲರೂ ಕೂಡ ಕಾಯ್ತಾ ಇದ್ದಾರೆ 2,000 ರೂಪಾಯಿ ಯಾವಾಗ ಬರುತ್ತೆ ಅಂತ, ಬಂದಿಲ್ಲ ಅಂತ ಸಾಕಷ್ಟು ಜನ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಈ ರೀತಿ ಕೇಳ್ತಾರೆ ಮೀಡಿಯಾದವ್ರ ಒಂದು ಕ್ವಶನ್. ಅದಕ್ಕೆ ಕಾಂಗ್ರೆಸ್ನ ಒಬ್ಬರು ಸಚಿವರು ಏನು ಆನ್ಸರ್ ಮಾಡ್ತಾರೆ ಅಂದರೆ, ಏನ್ರಿ ನೀವು 2,000 ರೂಪಾಯಿ ಕೇಳ್ತಾ ಇದ್ರಲ್ರಿ, ಇಲ್ಲಿ ಅಲ್ಲಿ 10 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಮೋದಿ, ಅವ್ರನ್ನೋ ಕೇಳ್ರಿ ಅಂತ ಹೇಳ್ತಾರೆ. ಇಲ್ಲಿ ಕಾಂಗ್ರೆಸ್ ಅವರು ಗ್ಯಾರಂಟಿ ಯೋಜನೆ ಒಂದು ಅಡಿಯಲ್ಲಿ 2,000 ರೂಪಾಯಿ ಕೊಡ್ತೀವಿ 5 ವರ್ಷ ಅಂತ ಹೇಳಿದ್ರು ಓಟ್ ಹಾಕ್ಸ್ಕೋಬೇಕಾದ್ರೆ. ಆದರೆ ಇವಾಗ 2,000 ರೂಪಾಯಿ ಬಂದಿಲ್ವಲ್ಲ ಅಂತ ಹೋಗಿ ಕೇಳಿದರೆ ಈ ರೀತಿ ಬೇಜವಾಬ್ದಾರಿ ಒಂದು ಆನ್ಸರ್ಗಳನ್ನೂ ಕೂಡ ಕೆಲವು ಮಿನಿಸ್ಟರ್ಗಳು ಕೊಡ್ತಾ ಇದ್ದಾರೆ. ಮತ್ತು ಇಲ್ಲಿ ಮೇಯ್ನಾಗಿ ಟಾಪಿಕ್ ಬಗ್ಗೆ ಬರೋದಾದರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ 2,000 ರೂಪಾಯಿ ನಿಮಗೆ ಬರಬೇಕಂದ್ರೆ ಇಲ್ಲಿ ಸರ್ಕಾರದವ್ರು ಏನು ಮಾಡಿದ್ದಾರೆ ಅಂದರೆ ಇವಾಗ ಒಂದು ನೋಟಿಫಿಕೇಷನ್ ಹೊರಡಿಸಿದ್ದಾರೆ. ಆ ಒಂದು ನೋಟಿಫಿಕೇಷನಲ್ಲಿ ಏನು ಡೀಟೇಲ್ಸ್ ಇದೆ ಅಂದರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಬೇಕಂದ್ರೆ ಇನ್ನು ಮುಂದೆ ಇಂಥ ಮಹಿಳೆಯರು ಬಂದ್ಬಿಟ್ಟು ಇಲ್ಲಿ ಒಂದು ಸ್ವಯಂ ಘೋಷಣೆ ಪತ್ರನ ಕೊಡಬೇಕಾಗತ್ತೆ. ಈ ಒಂದು ಪತ್ರನ ಕೊಟ್ರೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ನಾವು ಮುಂದಿನ ತಿಂಗಳಿಂದ ಅವ್ರಿಗೆ 2,000 ರೂಪಾಯಿನ ಹಾಕ್ತೀವಿ. ಇನ್ ಕೇಸ್ ಅವರೇನಾದರೂ ಈ ಒಂದು ಸ್ವಯಂ ಘೋಷಣೆಯ ಪತ್ರನ ಕೊಟ್ಟಿಲ್ಲ ಅಂದರೆ ನಾವು ಯಾವುದೇ ಥರದ ಗೃಹಲಕ್ಷ್ಮಿ ಯೋಜನೆಯ ಹಣ 2,000 ರೂಪಾಯಿನ ಅವ್ರ ಖಾತೆಗೆ ಹಾಕಕ್ಕೋಗಲ್ಲ ಅಂತ ಹೇಳಿದ್ದಾರೆ. ಹಾಗಾದರೆ ಇಂಥ ಮಹಿಳೆಯರಿಗೆ ಅಂತ ಇದೆ, ಇದು ಯಾರ್ಯಾರಿಗೆ ಅಪ್ಲಿಕಬಲ್ ಆಗುತ್ತೆ ಅಂದರೆ ಇಲ್ಲಿ ನೋಡಿ, ಈ ಒಂದು ಲಿಸ್ಟಲ್ಲಿ ಯಾರ್ಯಾರು ಬರ್ತೀರಾ ಅವರೆಲ್ಲರೂ ಕೂಡ ಸ್ವಯಂ ಘೋಷಣೆ ಪತ್ರ ಮಾಡಿಕೊಂಡು ನೀವು ಹೋಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಕೊಡಬೇಕಾಗುತ್ತೆ ಒಂದು ಲೆಟರ್ನ ಬರೆದ್ಬಿಟ್ಟು. ಏನಂದರೆ ಇಲ್ಲಿ ಸರ್ಕಾರದವರು ಒಂದು ಗೃಹಲಕ್ಷ್ಮಿ ಯೋಜನೆಯ ಅಪ್ಲಿಕೇಶನ್ ಹಾಕ್ಸ್ಕೋಬೇಕಾದ್ರೆ GST ಪೇಯರ್ಸು, ಟ್ಯಾಕ್ಸ್ ಪೇಯರ್ಸು ಅವ್ರದ್ದು ಕೂಡ ಹಾಕ್ಸ್ಕೊಬಿಟ್ಟಿದ್ರು. ಅವ್ರಿಗೆ ಸಾಕಷ್ಟು ಜನಕ್ಕೆ ಅಮೌಂಟ್ ಹೊಂಟೋಗಿತ್ತು. ಆಮೇಲೆ ತಿರುಗಿ ಎಲ್ಲನೂ ಕೂಡ ವೆರಿಫೈ ಮಾಡಿದಾಗ ಅವ್ರನ್ನೆಲ್ಲರನ್ನೂ ಕೂಡ ರಿಮೂವ್ ಮಾಡಿದ್ರು. ಆದರೆ ಒಂದು ತಪ್ಪು ಕೆಲಸ ಮಾಡಿದವ್ರು ಏನಂದರೆ ಇಲ್ಲಿ ಯಾರ್ಯಾರು GST ಕಟ್ತಾ ಇರಲಿಲ್ಲ, ಯಾರ್ಯಾರು ಟ್ಯಾಕ್ಸ್ ಕಟ್ತಾ ಇರಲಿಲ್ಲ ಅವ್ರದ್ದು ಕೂಡ ಅಪ್ಲಿಕೇಶನ್ಗಳನ್ನ ರಿಜೆಕ್ಟ್ ಮಾಡಿಬಿಟ್ಟಿದ್ರು. ಈಗ ಅಂಥ ಮಹಿಳೆಯರು ಏನು ಮಾಡಬೇಕಾಗತ್ತೆ ಅಂದರೆ ಯಾರ್ಯಾರಿಗೆ GST ಪೇ, ಟ್ಯಾಕ್ಸ್ ಪೇ ಅಂತ ಕಳೆದ ಒಂದು 3-4 ತಿಂಗಳಿಂದ ಹಣ ಬರ್ತಾ ಇಲ್ಲ, ನೀವೆಲ್ಲರೂ ಕೂಡ ಸ್ವಯಂ ಘೋಷಣೆ ಪತ್ರನ ಮಾಡಿಕೊಂಡು ಹೋಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕೊಡಬೇಕಾಗುತ್ತೆ. ಆಮೇಲೆ ನಿಮಗೆ 2,000 ರೂಪಾಯಿ ಬರೋದು ಕಂಟಿನ್ಯೂ ಆಗುತ್ತೆ. ನಿಮ್ಗೆ 10ನೇ ಕಂತುವರೆಗೂ ಕೂಡ ಹಣ ಬಂದಿದ್ರೆ ಅಂದರೆ ನೀವೇನು ಕೂಡ ಅಗತ್ಯ ಇರಲ್ಲ ಈ ಒಂದು ಲೆಟರ್ನ. ಮತ್ತು ಈ ಒಂದು ವಿಡಿಯೋನ ಎಲ್ಲ ಮಹಿಳೆಯರಿಗೂ ಕೂಡ ಶೇರ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಂದರೆ, ಕರೆಕ್ಟ್ ಇನ್ಫಾರ್ಮೇಷನ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್